ವೃಶ್ಚಿಕ ರಾಶಿಯವರಿಗೆ 6ನೇ ತಿಂಗಳಿಂದ ಗುರುಬಲ ಬರುತ್ತೆ, ತುಂಬ ಚೆನ್ನಾಗಿರ್ತೀರ. ಆದರೆ ಶನಿ ಬಂದು 8ಕ್ಕೆ ಬರಬಾರ್ದು. ಸುಖಸ್ಥಾನಾಧಿಪತಿ 6ನೇ ಮನೆಗೆ ಬಂದಾಗ ತುಂಬ ಕುಟುಂಬದಲ್ಲಿ ಜಗಳ, ಕುಟುಂಬದವರನ್ನೇ ಕಣ್ಣಿಟ್ಬಿಡ್ತಾರೆ, ಕುಟುಂಬದವರ ಹೊಡೆದಾಕ್ತಾರೆ. ಟ್ರಂಪ್ ಕೂಡ 14ನೇ ತಾರೀಕಿಗೆ ಬರ್ತು ಜ್ಯೇಷ್ಠ ನಕ್ಷತ್ರದಲ್ಲಿ ಜನನವಾಗಿದ್ದಾರೆ ವೃಶ್ಚಿಕ ರಾಶಿ. ಹಾಗಾಗಿಯೇ ಅವರು ಅತಿ ಹೆಚ್ಚು ಬ್ರಿಲಿಯಂಟ್ ಬ್ರೈನ್ ಆಗಿಬಿಡ್ತಾರೆ. ಯಾಕಂದರೆ ನಕ್ಷತ್ರಾಧಿಪತಿನೂ ಬುಧನ ನಕ್ಷತ್ರ, ಡೇಟ್ ಕೂಡ ಟ್ರಂಪ್ ಅವರು ಬುಧನ ನಕ್ಷತ್ರ ಆಗಿರ್ತಾರೆ. ಹಾಗಾಗಿ ಸಖತ್ ವೈಬ್ರೇಷನ್ ಡೇಟ್ ಆಫ್ ಬರ್ತ್. ಆಮೇಲೆ ಬ್ಲ್ಯಾಕ್ ಡ್ರೆಸ್ ಇಸ್ ವೆರಿ ಡೇಂಜರ್ ಅಂತ ಹೇಳ್ತೀನಿ ಯಾವಾಗಲೂ ಕೂಡ. ಈ ಸರಿ ಬ್ಲ್ಯಾಕ್ ಡ್ರೆಸ್ಸನ್ನೇ ಆಗ್ತಾಗ ಎನ್ಕೌಂಟ್ರಿಂದ ತಪ್ಪಿಸ್ಕೊಂಡಿದ್ದಾರೆ ಖಂಡಿತ ಕೂಡ ಅವ್ರ ಅದೃಷ್ಟ. ಮತ್ತು ಇನ್ನೊಂದು ಸರಿ ಥ್ರೆಡ್ ಇದೆ 100%. ಇದು ತಪ್ಪಿಸ್ಕೊಂಡ್ರೆ ಕೂಡ ಇದು 3 ಸರಿ ಆಗಿರ್ಬೋದು ಅವ್ರಿಗೆ ಆಗಿದೆ. ನೆಕ್ಸ್ಟ್ ಟೈಮ್ ಶಿವ ಶಂಬ್ಲಿಂಗ್ ಆಯ್ತಾರೆ. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಆಣಿ ಅಂತ ಶಿವಮೊಗ್ಗದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಹಾ, 11/10. ಓಕೆ, 11/10. 1978. 78. ಓಕೆ, ಹುಟ್ಟಿದ ಸಮಯ? ಬೆಳಿಗ್ಗೆ 9:50. 9:50. ಸರಿ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಗುರುಜಿ, ಹೇಗಿದ್ದೀರಾ? ಚೆನ್ನಾಗಿರ್ತೀನಿ ಗುರುಜಿ. ನಿಮ್ದು ಲೈವ್ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇರ್ತೀನಿ ಯಾವಾಗ್ಲೂ. ಹಾಂ, ಅದೇ ಗುರುಜಿ, ಯಾಕೋ ನಂಗೆ ಮನ್ಸಿಗೆ ಸಮಾಧಾನ ಇಲ್ಲ, ಕಿರಿಕಿರಿ ಆಗ್ತಾ ಇದೆ. ಸಂಸಾರದಲ್ಲೂ ಸ್ವಲ್ಪ ಸರಿ ಇಲ್ಲ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಟೋಟಲ್ ಮಾಡಿದ್ರೆ ಮೇಡಮ್ ಅವರೇ? ಇಲ್ಲ ಗುರುಜಿ. 1 ಬರುತ್ತೆ, 28 ಬರುತ್ತೆ. ಹಾ, ಓಕೆ, ಸೂಪರ್. ಮೇಡಮ್ ನಿಮ್ಮ ಮಕ್ಕಳಿದ್ದಾರಾ? ಹಾ, ಇದ್ದಾನೆ ಒಬ್ಬನೇ ಮಗ. ಏನು ಮಾಡ್ತಾರೆ, ಎಲ್ಲಿದ್ದಾರೆ? ಅವನು ಓದ್ತಾ ಇದ್ದಾನೆ ಸ್ವಾಮಿ. ಎಲ್ಲಿದ್ದಾನೆ? ಬೆಂಗಳೂರಲ್ಲಿ ಓದ್ತಾ ಇದ್ದಾನೆ. ಓಕೆ. ನೀವು ಇವಾಗ ಗಂಡ ಹೆಂಡತಿ ಇಬ್ಬರೇ ಇದ್ದೀರಾ? ಹಾ, ಇಬ್ಬರೇ ಇರೋದು. ನಿಮ್ಗೇನಕ್ಕೆ ಬೇಜಾರ ಮೇಡಮ್ ಅವರೇ ಲೈಫಲ್ಲಿ? ಲೈಫಲ್ಲಿ ಅದೇ ಒಂಥರ ಕಿರಿಕಿರಿ, ಹೊಂದಾಣಿಕೆನೆ ಬರ್ತಾ ಇಲ್ಲ ಗಂಡ ಹೆಂಡತಿ ಮಧ್ಯದಲ್ಲಿ. ಅದು ಏನು ಅಂತಾನು ಗೊತ್ತಾಗ್ತಾ ಇಲ್ಲ. ಮೇಡಮ್ ನಿಮ್ಮ ಜಾಗದಲ್ಲಿ ಗುರು ಹುಚ್ಚನಾಗಿದ್ದಾನೆ. ಹಾಗಾಗಿ ಗುರು ದಶೆ ನಡೆದು ಮುಗಿದು ಇವಾಗ ಶನಿ ದಶೆ ನಕ್ಟುಟೈತೆ. ಶನಿ ದಶೆಯಲ್ಲಿ ಶನಿ ಬಂದು 10th ಲಾಡಲ್ಲಿದ್ದಾನೆ. ಈ ಶನಿ ಬಂದು 4ನೇ ಮನೆಯಲ್ಲಿದ್ದಾಗ ತುಂಬ ತೊಂದರೆಯನ್ನು ಕೊಡ್ತಾನೆ ಮೇಡಮ್. ಶನಿ ದಶೆ ಮುಗಿಯೋವರೆಗೂ ನಿಮಗೆ ಗಂಡಾಂತರಗಳು ಜಾಸ್ತಿ ಇದ್ದಾವೆ ಮೇಡಮ್ ಅವರೇ. 2024ರಿಂದ 2047ವರೆಗೂ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಿದೆ, ಗಲಾಟೆ ಆಗುತ್ತೆ, ಸಾವು ನೋವು ಸಂಭವಿಸುತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ. ನಿಮ್ಮ ತಂದೆ ಇದ್ರೇ ತಾಯಿ ತಂದೆನ ಕಳ್ಕತ್ತೀರ ಅಂತ ಹೇಳುತ್ತೆ ಶನಿ ದಶೆಯಲ್ಲಿ. ಇಬ್ಬರು ಇಲ್ಲ ಸ್ವಾಮಿ. ಅದನ್ನೇ ಕಳ್ಕತ್ತೀರ ಅಂತ ಹೇಳುತ್ತೆ. ಶನಿ ದಶೆ ಸ್ಟಾರ್ಟ್ ಆಗೈತೆ, ಅದರಿಂದ ಕಳ್ಕತ್ತೀರ. ನಿಮ್ಮ ಜಾಗದಲ್ಲಿ ಮ್ಯಾರೇಜ್ ಲೈಫನ್ನು ನೀವು ಹುಷಾರಾಗಿ ಕಾಪಾಡ್ಕೊಳ್ಳಿ ಮೇಡಮ್ ಅವರೇ. ಇಲ್ಲ ನಿಮಗೆ ಬೇಡ ಅನ್ನಿಸ್ತಾ ಇರ್ಬೋದನ್ನ ನಂಗೆ ಗೊತ್ತಿಲ್ಲ. ನಿಮಗೆ ಬೇಡ, ಸೈಲೆಂಟಾಗಿ ಇದ್ಬಿಡ್ತೀನಿ, ನಾನು ಬ್ರಹ್ಮಚಾರ ಆಗಿರ್ತೀನಿ ಅಂತ ಅನ್ಕೋತಿದ್ದೀರಾ? ಇಲ್ಲ ಬೇಕು ಅನ್ಕೋತಿದ್ದೀರಾ? ಆ ಥರ ಅದೇ ಗೊಂದಲದಲ್ಲಿದೆ ಒಂಥರ. ಅದನ್ನೇ ಹೇಳುತ್ತೆ, 50-50 ಇದ್ದೀರಾ ಅಂತ ಹೇಳುತ್ತೆ. ಹಾಗಾಗಿ ನೀವು ಗಂಡ ಹೆಂಡತಿ ಚೆನ್ನಾಗಿರ್ಬೇಕಂದ್ರೆ ನೋಡಿ, ಅಲ್ಲಿ ಸ್ಟೋನ್ ಕಾಣ್ತೈತಲ್ಲ, ಅದನ್ನು ನೀವು ನಮ್ಮಲ್ಲಿ ಇಸ್ಕೋಬೋದು. ಬೇಡ ನಾನು ಹಿಂಗೆ ಇರ್ತೀನಿ ಅದು ಇರ್ಬೋದು. ನಿಮ್ಗೆ 2 ಥರ ಮನಸ್ಸಿದೆ, ಅದಕ್ಕೆ ನಂಗೆ ಕೊಡೋಕ್ಕೆ ಮನಸ್ಸಿಲ್ಲ. ನಿಮಗೆ 2 ಥರ ಇರ್ಬೇಕಾದ್ರೆ ನಾನೇನು ಮಾಡಲಿ ಅಲ್ಲ? ಹಾಗಾಗಿ ನಿಮಗೆ ಗಂಡ ಹೆಂಡತಿ ಸರೋಗಕ್ಕೆ ಮೇಡಮ್ ಆ ಸ್ಟೋನ್ ಕೊಡ್ತೀನಿ, ಅದನ್ನು ಯೂಸ್ ಮಾಡಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಳ್ಳೆಯದಾಗಲಿ.